ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಹೌಸ್ ನಂಬರ್ 1 ಇಲ್ಲಿದೆ, ಪರವಾಗಿಲ್ಲ. 2 ಇಲ್ಲಿದೆ, ಗುಡ್. 3 ಇಲ್ಲೇ ಇದೆ, ಗುಡ್. ಇದು 5. ಅಯ್ಯೋ 4 ಎಲ್ಲೋ ಹೋಯ್ತು? ಅಲ್ಲಿದೆ. ಸರಿ, 1 ನಿಂದ ಶುರು ಮಾಡ್ತೀನಿ. ಇದೇನಿದು? ಇದೇನಾಯ್ತು? ನನ್ನ ಲೂಟಿ ಮಾಡ್ಬಿಟ್ಟಿದ್ದಾರೆ. ನಾನ್ ಬರ್ಬಾದ್ ಆಗೋದೆ. ಇಲ್ಲ ಇಲ್ಲ, ನಾನ್ ಹೇಳೋದಿಕ್ಕಾಗೋದಿಲ್ಲ. ನಿನಗಷ್ಟೇ ಅಲ್ಲ, ಯಾರಿಗೂ ಹೇಳೋದಿಕ್ಕಾಗೋದಿಲ್ಲ. ಅಯ್ಯೋ, ಅಂತದೇನಾಯ್ತು? ಅಯ್ಯೋ, ನಾನ್ ಬೀದಿಗೆ ಬಂದ್ಬಿಟ್ಟೆ. ಜಯರಾಮ, ಗಾಡಿ ತಿರುಗಿಸು. ಅದೇನು ಅಂತ ನಾನೀಗ ಕಂಡು ಹಿಡಿಲೇಬೇಕು. ಅಯ್ಯೋ ಶಿವ, ಬೇಗ ಬಾ. ಒಬ್ಬ ಮನುಷ್ಯ ಬಾಲ್ ಒಳಗಡೆ ಇದ್ದಾನೆ, ಮತ್ತೆ ಆ ಬಾಲ್ ನ ಬೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಲಡ್ಡು ಸಿಂಗ್ ಸರ್, ಎಲ್ಲಿದೆ ಅದು? ಹಾಗೆ ಮುಂದೆ ಮಾರ್ಕೆಟ್ ಕಡೆಗೆ ಬಾ. ಅವನಿಲ್ಲೇ ಮನೆ ಮೇಲ್ಗಡೆ ಇದ್ದಾನೆ. ಅಂಕಲ್, ಇದೇನ್ ಮಾಡ್ತಿದ್ದೀರಾ ನೀವು? ಮಗು, ಸೈಡ್ಗೆ ಹೋಗೋ. ಮಗು ಅಂತ ಕರಿಬೇಡಿ ಅಂಕಲ್. ಏನಾಯ್ತು ಶಿವ? ಆ ಬಾಲ್ ನ ಹಿಂಬಾಲಿಸಬೇಕು. ನನಗೆ ಗೊತ್ತಾಗ್ತಾನೆ ಇಲ್ಲ ಎಲ್ಲಿಂದ ಬಂದಿದ್ದ ಮತ್ತೆ ಎಲ್ಲಿಗೆ ಮಾಯ ಆಗೋದ ಅಂತ. ನನಗೆ ಒಂದ್ ಗೊತ್ತಾಗ್ತಾ ಇಲ್ಲ, ಅವನು ಮನೆ ಮೇಲ್ಗಡೆ ಏನಕ್ಕೆ ಹೊಡ್ದ ಅಂತ. ಇದರಿಂದ ನಂಗೆ ಒಂದ್ ನೆನ್ಪಾಯ್ತು. ನಮ್ಮೂರಲ್ಲಿ ಒಬ್ಬ ಕಳ್ಳ ಇದ್ದ. ಅವನು ಎಲ್ಲಿಂದನೋ ಡೈಮಂಡ್ಸ್ ನ ಕಳ್ತನ ಮಾಡ್ತಿದ್ದ. ಅವನಿಗೆ ಗೊತ್ತಿತ್ತು ಜನರು ಅವನ್ ಮನೆನ ಹುಡುಕ್ತಾರೆ ಅಂತ. ಅದಕ್ಕೆ ಅವನವನ್ ಮನೆ ಪಕ್ಕ ಒಂದ್ ತೂತ್ ಮಾಡಿ ಅಲ್ಲಿ ಡೈಮಂಡ್ಸ್ ನ ಬಚ್ಚಿಡ್ತಿದ್ದ. ಮನೆ ಹತ್ರ ಇರೋ ತೂತ? ಹೌದು, ಆ ತೂತನ್ನ ಸಗಣಿಯಿಂದ ಮುಚ್ಚಿಡ್ತಿದ್ದ. ಆದ್ರೆ ನನ್ ತಲೆಯಲ್ಲಿ ಓಡ್ತಿದ್ದು ಅವ್ನು ಯಾವತ್ತೂ ಸಗಣಿನ ಬಳಸೇ ಇರ್ಲಿಲ್ಲ, ಆದ್ರೆ ಈಗ ಯಾಕೆ ಅಂತ. ಅದಕ್ಕೆ ನಾನ್ ಏನ್ ಮಾಡ್ದೆ ಅಂತಂದ್ರೆ, ಒಂದು ಸಗಣಿನ ನಾನ್ ತೆಗ್ದು ಅದನ್ನ ಮುರಿದ್ಬಿಟ್ಟೆ. ಆಮೇಲೆ ಒಳಗ್ ನೋಡಿದ್ರೆ ಅದ್ರಲ್ಲಿ ಡೈಮಂಡ್ ಇತ್ತು. ಆಮೇಲೆ ಏನಾಯ್ತು ಗೊತ್ತಾ? ನಾನು ಜೋರಾಗಿ ಕಿರ್ಚ್ಬಿಟ್ಟು ಎಲ್ಲಾ ಜನರು ಕರೆದ್ಬಿಟ್ಟು ಆ ಕಳ್ಳನ ಹಿಡಿದ್ಬಿಟ್ಟೆ. ಅಯ್ಯೋ ವಾ 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 ವಾ, ನೀನಂತೂ ತುಂಬಾನೇ ಇಂಟೆಲಿಜೆಂಟು. ನೀನ್ ಮಿಸ್ಟ್ರಿನ ಸಾಲ್ವ್ ಮಾಡ್ಬಿಟ್ಟೆ. ಅದಿ, ನೀನಂತೂ ಮಿಸ್ಟ್ರಿನ್ ಸಾಲ್ವ್ ಮಾಡ್ಬಿಟ್ಟೆ. ಅವ್ರುಗಳನ್ನು ಖಂಡಿತ ಏನೋ ಆ ಮೇಲ್ಗಡೆ ಗೋಡೆಗಳಲ್ಲಿ ಬಚ್ಚಿಟ್ಟಿದ್ರು ಅನ್ಸುತ್ತೆ. ಅದಕ್ಕೆ ಇವನ್ ಬರೀ ಗೋಡೆ ಹೊಡೆದು ತಗೊಂಡು ಹೋಗಿದ್ದಾನೆ. ಬನ್ನಿ ಹೋಗಿ ಅದನ್ನ ಚೆಕ್ ಮಾಡೋಣ. ನಾನ್ ಲಡ್ಡು ಸಿಂಗ್ ಅವ್ರಿಗೆ ಫೋನ್ ಮಾಡ್ತೀನಿ. ನಾನಿಲ್ಲೇ ಇದ್ದೀನಿ ಶಿವ. ನಾವೀಗ ನಿಮ್ ಮನೆನ ಚೆಕ್ ಮಾಡ್ಬೇಕು. ಅಯ್ಯೋ, ಏನು ಇಲ್ಲ. ಹೌದು, ಆ ಕಳ್ಳ ನಿಮ್ಮನೆಗೆ ಯಾಕೆ ಈ ರೀತಿ ಕನ್ನ ಹಾಕ್ದ? ಹೇಳಿ ಹೇಳಿ. ಅಯ್ಯೋ, ಇದೇನಿದು? ಇದೇನು ಅಂತ ಸ್ವಲ್ಪ ಹೇಳ್ತೀರಾ? ಅದು ಚಿನ್ನ. ಚಿನ್ನನಾ? ಇವತ್ತಿನ 15 ವರ್ಷ ಹಿಂದೆ
ಎಲ್ಲ ಚಿನ್ನನ ನಾವು 5 ಜನ ಸಮಪಾಲಾಗಿ ತಗೊಂಡ್ವಿ. ಚಿನ್ನ ತುಂಬಾ ಜಾಸ್ತಿ ಇದ್ದಿದ್ರಿಂದ ಅದನ್ನ ಬ್ಯಾಂಕ್ ಅಲ್ಲಿ ಇಡೋಕಾಗಿರ್ಲಿಲ್ಲ. ಅದಕ್ಕೆ ನಾವೆಲ್ಲ ಪ್ಲಾನ್ ಮಾಡಿದ್ವಿ. ಎಲ್ರು ಕೂಡ ಚಿನ್ನನ ಕರಗಿಸಿ ಅವ್ರವ್ರ ಮಾಡಿ ಮೇಲ್ಗಡೆ ಗೋಡೆಯಲ್ಲಿ ಇಡ್ತೀವಿ ಅಂತ. ಸರಿ, ಬೇರೆಯವರೆಲ್ಲ ಎಲ್ಲಿದ್ದಾರೆ ಅಂತ ಹೇಳಿ. ವೇದ ಸಿಟಿಲೇ ಎಲ್ಲೋ ಇರಬೇಕು, ಆದ್ರೆ ಎಲ್ಲಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ. ಈ ನಗರದಲ್ಲೇ ಎಲ್ಲೋ ಇದ್ದೇ ಇರ್ತಾರೆ. ಆದ್ರೆ ಅವನಿಗೆ ಗೊತ್ತು ನೀವೆಲ್ಲ ಎಲ್ಲಿದ್ದೀರಾ ಅಂತ. ಆ ವ್ಯಕ್ತಿ ಯಾರು? ನನ್ಗ ಅವನ ಬಗ್ಗೆ ಗೊತ್ತಿಲ್ಲ. ಅವನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸರಿ, ನಾವದನ್ನ ಕಂಡು ಹಿಡಿತೀವಿ. ಎರಡು ಮಹಡಿಯ ಎಲ್ಲ ಚಿನ್ನವನ್ನ ತೆಗೆದಾಯ್ತು. ಇನ್ನ 3 ಮಾತ್ರ ಉಳಿದಿದೆ. ಇವ್ರ ಹತ್ರ ಚಿನ್ನ ಇದೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ನನ್ನ ಡ್ಯಾಡಿ ಇವರ ಪಾರ್ಟ್ನರ್ ಆಗಿದ್ರು. ಇವ್ರುಗಳು ಅವ್ರಿಗೆ ಮೋಸ ಮಾಡಿದ್ರು. ಎಲ್ಲಿ ಟ್ರೈನ್ ಲೂಟಿ ಮಾಡ್ಬೇಕಾಗಿತ್ತೋ ಅದಕ್ಕಿಂತ ಮುಂಚೆನೆ ಟ್ರೈನ್ ಲೂಟಿ ಮಾಡಿ ಓಡ್ ಹೋಗ್ಬಿಟ್ರು. ಗೊತ್ತಾ ನಿನ್ಗೆ? ಫೈನಲಿ ನನ್ನ ತಂದೆ ಇವ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರು. ಆಮೇಲೆ ಎಲ್ಲವನ್ನು ಒಂದು ಲಿಸ್ಟ್ ನಲ್ಲಿ ಬರೆದ್ರು. ಆಗ ನಾನು ಅದನ್ನೆಲ್ಲ ಲೂಟಿ ಮಾಡಬಹುದು ಅಂತ ನಾನು ಅವ್ರ ಹತ್ರ ಇರೋ ಎಲ್ಲಾ ಚಿನ್ನವನ್ನ ಕಿತ್ಕೊಂಡ್ಬಿಡ್ತೀನಿ. ಅಪ್ಪಾಜಿ, ಕೆಲಸ ಶುರು ಆಗ್ಬಿಟ್ಟಿದೆ. ಅಯ್ಯೋ, ಯಾರು ನಿನ್ ಹಿಂದೆ ಬರ್ತಿದ್ರು ತಾನೆ? ಅಯ್ಯೋ, ಅವ್ರನ್ನಂತೂ ನಾನು ಆಫ್ ಟ್ರ್ಯಾಕ್ ಮಾಡ್ಬಿಡ್ತೀನಿ. ಇಲ್ಲಡ, ನಾನು ಬಾಲ್ನ ರಾಬರ್ ಮಾತಾಡ್ತಾ ಇದ್ದೀನಿ. ನಾನು ವೀನಸ್ ಸಿಟಿಗೆ ನಾಳೆ ಕಳ್ತನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ತಾಕತ್ತಿದ್ರೆ ತಡೆದ್ ನೋಡಿ. ನಾಳೆ ಬಾಲ್ ರಾಬರು ವೀನಸ್ ಸಿಟಿಯಲ್ಲಿ ಕಳ್ತನ ಮಾಡ್ತಾನೆ. ನಡೀರಿ, ನಾವೆಲ್ಲ ಅಲ್ಲಿಗೆ ಹೋಗ್ಬೇಕು ಅವನ್ನ ಹಿಡಿಯೋದಕ್ಕೆ. 1 ನಿಮಿಷ. ಟಿವಿ ಅವ್ರಿಗೆ ಹೇಗ್ ಇನ್ಫಾರ್ಮೇಶನ್ ಸಿಕ್ತು ಅವನು ವೀನಸ್ ಸಿಟಿಲಿ ಅಲ್ಲಿ ಕಳ್ತನ ಮಾಡಕ್ಕೆ ಹೋಗ್ತಾನೆ ಅಂತ? ಟಿವಿ ಅವರಿಗೆ ಫೋನ್ ಬಂದಿದೆ. ಇದು ಖಂಡಿತ ನಮ್ಮನ್ನ ಆಫ್ ಟ್ರ್ಯಾಕ್ ಮಾಡೋದಕ್ಕೆ ಅವನ ಪ್ಲಾನ್ ಅನ್ಸುತ್ತೆ. ಅವನು ಯಾರ್ಯಾರು ಚಿನ್ನ ಕದಿಬೇಕೋ ಅವ್ರೆಲ್ಲಾರು ವೇದ ಸಿಟಿಲೇ ಇದಾರಲ್ಲ. ಮಾಡ್ಬೇಡ, ನಾನ್ ದಿವಾಳಿಯಾಗಿ ಹೋಗ್ತೀನಿ. ಈಗ ಗೊತ್ತಾಗುತ್ತೆ ನೀನು ನಮ್ಮ ತಂದೆಗೆ ಮೋಸ ಮಾಡಿದ್ದೆ ಮತ್ತೆ ಚಿನ್ನನ ಕದ್ಕೊಂಡು ಓಡ್ ಹೋಗಿದ್ದೆ ತಾನೇ? ಅಯ್ಯೋ, ಏನ್ ಮಾಡ್ತಾ ಇದೀಯಾ? ಏಯ್, ಬಿಟ್ಬಿಟ್ಟನ್ನ. ಏ ಹುಡ್ಗ, ಈಗ ಇದ್ರೊಳಗಡೆ ಬಿಟ್ಬಿಡ್ಲಾ ನಿನ್ನ? ಇಲ್ಲಾಂದ್ರೆ ಬಾಲ್ ಇಂದ ಹೊರಗ್ ಬರೋದು ಹೇಗೆ ಅಂತ ಹೇಳ್ತೀಯಾ? ಓ ಅಯ್ಯೋ, ಬೇಡ 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 ಬೇಡ, ನಾನೇ ಹೊರಗಡೆಯಿಂದ ಬರ್ತೀನಿ. ಬಿಟ್ಬಿಡ್ಬೇಡಪ್ಪ. ನೀನು ನಮ್ಮ ತಂದೆಯ ಅಷ್ಟು ವರ್ಷದ ಕನಸಿನ ಮೇಲೆ ನೀರನ್ನು ಎರಚೋಕ್ಕಾಗೋದಿಲ್ಲ. ಏಯ್, ನಾನು ನಿನ್ನ ಮುಗಿಸ್ಬಿಡ್ತೀನಿ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಯು ಆರ್ ಅಂಡರ್ ಅರೆಸ್ಟ್. ನಡಿ ಜೈಲಲ್ಲಿ ಹೋಗಿ ಕೂತ್ಕೊಂಡು ಆಲೋಚನೆ ಮಾಡುವಂತೆ. ಎಷ್ಟೆಲ್ಲ ಚಿನ್ನನ ಕದ್ದಿದ್ಯೋ ಅದನ್ನೆಲ್ಲ ವಾಪಸ್ ಕೊಟ್ಬಿಡು, ಗೊತ್ತಾಯ್ತಾ? ಎಲ್ಲ ಚಿನ್ನ ಸರ್ಕಾರಕ್ಕೆ ಸೇರ್ಬೇಕು. ಎಲ್ಲ ಲೂಟಿಕೋರನ್ನು ಹಿಡ್ದು ಬಿಡ್ತೀನಿ. ನೀನು ಹೋಗಿ ಆರಾಮಾಗಿ ಜೈಲಲ್ಲಿ ಮಲ್ಕೋ, ನಾನ್ ಕೊಡೋ ತಂದೂರಿ ತಿನ್ಕೊಂಡು. ಥ್ಯಾಂಕ್ ಯು ಶಿವ. ನೀವು ಕಾನೂನಿಗೋಸ್ಕರ ಲಡ್ಡು ಸಿಂಗ್ಗೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ನನಗೆ ನಿಮ್ಮ ಮೇಲೆ ತುಂಬಾ ಗರ್ವ ಇದೆ. ನಾನೊಂದು ಫಂಕ್ಷನ್ ಆರ್ಗನೈಸ್ ಮಾಡಿ ನಿಮ್ಗೆ ಅವಾರ್ಡ್ ಅನ್ನ ಕೊಡಿಸ್ತೇನೆ. ನೀವು ಅಲ್ಲಿಗೆ ಖಂಡಿತ ಬರಬೇಕು. ಥ್ಯಾಂಕ್ ಯು ಸರ್, ಖಂಡಿತ ಬರ್ತೀವಿ. ಬಾಯ್ ಸರ್. ಅಯ್ಯೋ, ಇದೇನಾಯ್ತು? ಲಿಫ್ಟ್ ಯಾಕೆ ನಿಂತು ಹೋಯ್ತು? ಹಲೋ ಲಡ್ಡು ಸಿಂಗ್ ಸರ್, ಲಿಫ್ಟ್ ಸಿಕ್ಕಾಕೊಂಡಿದೆ. ಶಿವ, ಈಗಷ್ಟೇ ನನಗೆ ಮಾಹಿತಿ ಬಂತು. ಇಂಟರ್ನ್ಯಾಷನಲ್ ಬ್ಯಾಂಕ್ ನಲ್ಲಿ ಕಳ್ಳರು ಕಳ್ತನ ಮಾಡಿದ್ದಾರೆ ಅಂತ. ಕಳ್ಳರು ಅಲ್ಲಿ ವೈರ್ಗಳನ್ನ ಕಟ್ ಮಾಡಿ ಶಾರ್ಟ್ ಸರ್ಕ್ಯೂಟ್ ಮಾಡಿದಾರಂತೆ. ಚಿಂತೆ ಮಾಡಬೇಡ, ನಾನು ಲಿಫ್ಟ್ ಟೆಕ್ನಿಷಿಯನ್ಗೆ ಹೇಳಿ ಲಿಫ್ಟ್ ಡೋರ್ ಓಪನ್ ಮಾಡೋ ಹಾಗೆ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡು. ಶಿವ, ಲಿಫ್ಟ್ ಡೋರ್ ಓಪನ್ ಮಾಡೋದಕ್ಕೆ ಒಂದು ಸಿಂಪಲ್ ಸಿಸ್ಟಮ್ ಇದೆ. ನಾನು ಹೇಳ್ತೀನಿ, ಕೇಳ್ಕೊ ಕೇಳ್ಕೊ ಕೇಳ್ಕೊ. ಲಡ್ಡು ಸಿಂಗ್ ಅಂಕಲ್, ನೀವ್ ಯಾವ್ದಾದ್ರು ಕೋಡ್ ವರ್ಡ್ ಅಲ್ಲಿ ಹೇಳ್ತಿದ್ದೀರಾ ಅಥವಾ ನಿಮ್ ವಾಯ್ಸ್ ಕ್ರಾಕ್ ಆಗಿದ್ಯಾ? ಅಯ್ಯ ಅಮ್ಮ, ಅಯ್ಯ ಅಪ್ಪ, ಶಿವ, ಸಾರಿ ಸಾರಿ. ನಾನ್ ಮತ್ತೊಮ್ಮೆ ಹೇಳ್ತೀನಿ. ಅದೇನ್ ಮಾಡ್ಬೇಕು ಅಂದ್ರೆ ಏನು? ಅಯ್ಯೋ ಇನ್ಸ್ಪೆಕ್ಟರ್, ತಮಾಷೆ ಮಾಡೋ ಮೂಡಲ್ಲಿದ್ದಾರೆ ಅಂತ ಅನ್ಸುತ್ತೆ. ಬಿಡಿ, ನಾನೇ ನೋಡ್ತೀನಿ. ಈ ಹುಡುಗ ಅಂತೂ ತುಂಬಾನೇ ಭಯ ಇಲ್ಲ ಅನ್ಸುತ್ತೆ. ಹಾ, ಇವ್ನು ತುಂಬಾ ದೊಡ್ಡ ಕೆಲ್ಸನ ಚಿಟ್ಕೆಲ್ ಮುಗಿಸ್ತಾನೆ ಅಂಕಲ್. ಅರೆ ವಾ, ವೆರಿ ಗುಡ್. ಅಯ್ಯೋವಾ, ಇವನಂತೂ ಡೋರ್ ತೆಗೆದ್ಬಿಟ್ಟ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಅಂಕಲ್, ನೀವ್ ಹೇಗ್ ಮೇಲತ್ತಕ್ ಸಾಧ್ಯ? ನಿಮ್ ಕೈಲಾಗಲ್ಲ ಇದು. ಇಲ್ಲ ಇಲ್ಲ, ನನ್ಗೆ ಹತ್ತಕ್ಕಾಗುತ್ತೆ. ಹಾ, ಹತ್ಲೇಬೇಕು ನಾನು. ಅಂಕಲ್, ಬ್ಯಾಗ್ ನ ಇಲ್ಲೇ ಬಿಡಿ. ಬ್ಯಾಗ್ ನ ಆಮೇಲೆ ತಗೊಂಡ್ ಹೋಗಿ. ಇಲ್ಲ ಇಲ್ಲ, ನಾನ್ ಬ್ಯಾಗ್ ನ ತಗೊಂಡ್ ಹೋಗ್ಲೇಬೇಕು. ಈ ಬ್ಯಾಗ್ ಅಲ್ಲಿ ತುಂಬಾನೇ ಬುಕ್ಸ್ ಇದೆ. ಹಾಗಾದ್ರೆ ಬುಕ್ಸ್ ತೆಗೆದ್ ಬಿಡೋಣ. ಹಾ, ಇದೇನಿದು? ದುಡ್ಡ? ನಿನ್ ಕೈ ಇಡ್ಬೇಡ. ಇವರು ವಯಸ್ಸಾದ ಮನುಷ್ಯ ಅಲ್ಲ, ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಿದ್ದಾರೆ. ಶಿವ, ನಮ್ ಜೊತೆ ಆ ತಾತ ಅಂಕಲ್ ಇದ್ರಲ್ಲ, ಅವರು ಯಾವ ಸ್ಪೀಡಲ್ಲಿ ಹತ್ತಿದ್ದಾರೆ ನೋಡು. ಏನೋ ಎಡವಟ್ಟಿದೆ. ಅವ್ರ ಬ್ಯಾಗಲ್ಲಿ ನಾನು ನೋಟ್ ನೋಡಿದೀನಿ. ಆ ಬ್ಯಾಂಕ್ ಅಲ್ಲಿ ಕಳ್ತನ ಆಗಿದೆಯಲ್ಲ, ಅದನ್ನ ಮಾಡಿದ್ ಇವರೇ ಇರ್ಬೋದಾ? ಹಲೋ ಅಂಕಲ್, ಎಲ್ಲಿ ಹೋಗ್ತಿದ್ದೀರಾ? ನಡೀರಿ, ಲಿಫ್ಟ್ ಅಲ್ಲಿ ಹೋಗಿ ಮಾತಾಡೋಣ. ದಾರಿ ಬಿಡು, ನನಗೆ ಲಿಫ್ಟ್ ಅಂದ್ರೆ ತುಂಬಾ ಭಯ ಆಗುತ್ತೆ. ಅಂಕಲ್, ನೀವು ನಾಟಕ ಮಾಡಿದ್ ಸಾಕಾಯ್ತು. ನನಗೆ ಗೊತ್ತು ನೀವು ಬ್ಯಾಂಕ್ ರಾಬರಿ ಮಾಡಿ ಬರ್ತಿದ್ದೀರಾ ಅಂತ. ನೀನ್ ತುಂಬಾ ಚಾಲಾಕಿದ್ಯಾ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು.
ಅರೆ ವಾ, ನೀನಂತೂ ಗೋಡೆ ಮೇಲೂ ನಡೀತೀಯಾ? ಲಡ್ಡು ಸಿಂಗ್ ಸರ್, ನೀವು ರೇವಾ ಆದಿ ಯುಡಿನ ಲಿಫ್ಟ್ ಇಂದ ಹೊರಗೆ ತೆಗಿರಿ, ನಾನು ಈ ಬ್ಯಾಂಕ್ ರಾಬರ್ನ ನೋಡ್ಕೋತೀನಿ. ಹಲೋ ರೇವಾ, ಇಲ್ಲಿ ಶಿವ ಫೈಟ್ ಮಾಡ್ತಾ ಇದ್ದಾನೆ. ನಾನೀಗ ಸೇಫ್ ಪ್ಲೇಸ್ ಗೆ ಬಂದಿದ್ದೀನಿ. ಈಗ ಹೇಳ್ತೀನಿ ಹೇಗ್ ಡೋರ್ ನ ಓಪನ್ ಮಾಡ್ಬೇಕು ಅಂತ. ಓಕೆ, ಅದೇನ್ ಮಾಡ್ಬೇಕು ಅಂದ್ರೆ ಅಮ್ಮ ಅಪ್ಪ. ಲಡ್ಡು ಸಿಂಗ್ ಸರ್, ತಮಾಷೆ ಮಾಡೋದನ್ನ ನಿಲ್ಸಿ. ಇಲ್ಲಿ ನಮ್ಗೆ ತುಂಬಾ ಕಷ್ಟ ಇದೆ, ಮತ್ತೆ ನೀವಲ್ಲಿ ತಮಾಷೆ ಮಾಡ್ತಿದ್ದೀರಾ. ಅಯ್ಯೋ, ನಾನ್ ತಮಾಷೆ ಮಾಡ್ತಾ ಇಲ್ಲ. ನನಗಿಲ್ಲಿ ಏನ್ ಹೇಳೋದಕ್ಕೂ ಆಗ್ತಾ ಇಲ್ಲ. ನಾನು ಹೇಳೋದಕ್ಕೂ ಹೊರಟಾಗೆಲ್ಲ ಇಲ್ಲಿ. ಬೇಗ ಕೆಳಗ್ ಬನ್ನಿ, ಮತ್ತೆ ಪ್ಯಾಕಿಂಗ್ ಪ್ಲಾನ್ ಆಫ್ ನೋಡಿ. ಲಡ್ಡು ಸಿಂಗ್ ಸರ್, ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ, ನಾನು ಅವನ್ನ ನೋಡ್ಕೋತೀನಿ. ಹ್ಯಾಂಡ್ಸ್ ಅಪ್. ಈ ಜಾಗದಿಂದ ಯಾರು ಅಲ್ಗೋಡ ಹಾಗಿಲ್ಲ. ಹಲೋ, ಆ ಹೆಲಿಕಾಪ್ಟರ್ನ ಕಳ್ಸು. ಓ, ಹಾಗಾದ್ರೆ ಇದಾ ನಿಮ್ಮ ನಿಜವಾದ ರೂಪ? ಅಯ್ಯೋ, ನೀನ್ ಯಾಕೆ ನನ್ನ ಹಿಂದೆ ಬಿದ್ದಿದ್ಯಾ? ಮೊದ್ಲು ಅಲ್ಲಿಗೆ ಹೋಗಿ ಕಮಿಷನರ್ನ ಕಾಪಾಡು. 1 ನಿಮಿಷದಲ್ಲಿ ಕಮಿಷನರ್ನ ಆಫೀಸ್ ಬ್ಲಾಸ್ಟ್ ಆಗೋಗುತ್ತೆ. ಲಡ್ಡು ಸಿಂಗ್ ಸರ್, 1 ನಿಮಿಷದಲ್ಲಿ ಕಮಿಷನರ್ನ ಆಫೀಸ್ ಬ್ಲಾಸ್ಟ್ ಆಗೋಗುತ್ತೆ, ಗೊತ್ತಾಯ್ತಾ ನಿಮ್ಗೆ? ನಮ್ಮಿಬ್ರು ಇವರು ಕಟ್ ಹಾಕ್ಬಿಟ್ಟಿದ್ದಾರೆ. ಬಾಂಬ್ನ ಹೇಗ್ ಹುಡ್ಕೋದು? ಶಿವ, ಲಿಫ್ಟ್ ಸರಿ ಹೋಗಿದೆ, ನಾವ್ ಹೊರಗೆ ಬಂದಿದೀವಿ. ಕೇಳಿ ಏನ್ ಮಾಡ್ಬೇಕು ಅಂತ. ಓಕೆ ಶಿವ. ರೇವಾ ಆಫೀಸಲ್ಲಿ ಬಾಂಬ್ ಇದೆ, ಬೇಗ ಹುಡುಕಿ. ಏನಿಷ್ಟು ಟೈಟ್ ಆಗಿ ಕಟ್ಟಿದ್ದಾರೆ, ಬಿಚ್ತಾನೆ ಇಲ್ಲ. ಓಹೋ, ಎಂತ ನೀನು ಗೋಡೆ ಮೇಲೆ ನಡೀತೀಯಾ, ಫೈಟ್ ಮಾಡ್ತೀಯಾ, ಹಾರ್ತೀಯಾ? ನೀನೇನ್ ಮನುಷ್ಯನಾ? ಇಲ್ಲಾಂದ್ರೆ ಏನು? ಇವನ್ನ ಕೆಳಗ್ ಹಾಕಿ. ಈ ಬಾಂಬ್ ಎಲ್ಲಿದೆ ಅಂತ ಗೊತ್ತೇ ಆಗ್ತಿಲ್ಲ. ಮೊದ್ಲು ಬಾಂಬ್ ಎಲ್ಲಿದೆ ಅಂತ ಹೇಳಿ, ಇಲ್ಲಾಂದ್ರೆ ಎಲ್ಲರನ್ನು ಕೆಳಗೆ ಬೀಳಿಸ್ತೀನಿ. ಪೈಲಟ್, ಹೆಲಿಕಾಪ್ಟರ್ನ ಟೆರೆಸ್ ಮೇಲೆ ಲ್ಯಾಂಡ್ ಮಾಡು. ಬಾಂಬ್ ಇಲ್ಲಿದೆ, ಇಲ್ಲಿ
ಸೌಂಡ್ ಬರ್ತಿದೆ. ಚೇರ್ ಕೆಳಗಡೆ ಇದೆ. ಲಡ್ಡು ಸಿಂಗ್ ಸರ್, ಇವರೇನೇ ನಿಮ್ಮ ಅಪರಾಧಿಗಳು, ದ ಬ್ಯಾಂಕ್ ರಾಬರ್ ಅಂಡ್ ದಿ ಗ್ಯಾಂಗ್. ಥ್ಯಾಂಕ್ ಯು ಶಿವ, ನೀನು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ಯಾ. ಲಡ್ಡು ಸಿಂಗ್, ಇವರನ್ನ ಅರೆಸ್ಟ್ ಮಾಡಿ ಇವ್ರಿಗೆ ದೊಡ್ಡ ಶಿಕ್ಷೆಯನ್ನೇ ಕೊಡಿಸ್ಬೇಕು. ನೋಡಿ ಸರ್, ಈಗ ಇವ್ರನ್ನ ಹಿಡಿದು ಬಿಟ್ಟಿದೀವಿ ಅಲ್ವಾ? ಎಲ್ರು ಹೇಳ್ತಾರೆ ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಅಪರಾಧಿ ಬಂದ್ರು ಜನ ಹೇಳ್ತಾರೆ ಅಪರಾಧ ಮಾಡ್ಬೇಡ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಜನ ಹೇಳ್ತಾರೆ ಅಪರಾಧ ಮಾಡ್ಬೇಡ, ಯಾಕಂದ್ರೆ ಲಡ್ಡು ಸಿಂಗ್ ಫ್ರೆಂಡು ಶಿವ ಬರ್ತಾನೆ ಅಂತ. Watch India's largest kids library only on Jio Hotstar. Download the app now.